ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಲ್ಲಿಗೆ ಇಡ್ಲಿ ತುಂಬ ರುಚಿಯಾಗಿರುತ್ತೆ. ಇದನ್ನು ಎಲ್ಲರೂ ಟ್ರೈ ಮಾಡಿ. ನಾನು ಕೂಡ ಇದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. 4 ಗ್ಲಾಸ್ ಅಕ್ಕಿ ಉಪಯೋಗಿಸ್ತೀನಿ. 1 ಗ್ಲಾಸು ಉದ್ದಿನಬೇಳೆ, ಅರ್ಧ ಗ್ಲಾಸು ಸಬ್ಬಕ್ಕಿ, ಅರ್ಧ ಗ್ಲಾಸು ಅವಲಕ್ಕಿ. ಇಷ್ಟನ್ನು ಚೆನ್ನಾಗಿ ತೊಳೆದು 5ರಿಂದ 6 ಗಂಟೆ ನೆನೆಸಿಡಬೇಕಾಗುತ್ತೆ. 2ರಿಂದ 3 ಸಾರಿ ನೀಟಾಗಿ ವಾಶ್ ಮಾಡಿ ಇಡಿ. ಇವಾಗ ನೆಂದಿದೆ. ಈಗ ರುಬ್ಕೊತಾ ಇದ್ದೀನಿ ಚೆನ್ನಾಗಿ. ರುಬ್ಬಿ ಇಡುವಾಗ ಸ್ಟೀಲ್ ಪಾತ್ರೆ ಉಪಯೋಗಿಸಿ. ಉಪ್ಪು ಮತ್ತು ಸೋಡಾನ ರಾತ್ರಿನೇ ಕಲಸಿ ಇಡ್ರಿ. ಕೈಯಾಡಿ ನೀಟಾಗಿ ಇಟ್ಟರೆ ಚೆನ್ನಾಗಿ ಬೆಳೆದಿರುತ್ತೆ. ಇವಾಗ ಯಾವುದೇ ಥರ ನೀರು ಹಾಕೋಂಗಿಲ್ಲ ಮತ್ತು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿರುತ್ತೆ. ಈಗ ತಟ್ಟೆ ಇಡ್ಲಿ ಆದರೂ ಮಾಡ್ಬೋದು, ಗುಂಡು ಇಡ್ಲಿ ಆದರೂ ಮಾಡ್ಬೋದು. ಈಗ ಮಾರ್ನಿಂಗ್ ಆಗಿದೆ. ಈಗ ಇಡ್ಲಿ ಹಾಕ್ಕೊತಾ ಇದ್ದೀನಿ. ನೀರು ಮೊದಲೇ ಕಾಯಿಸಿಟ್ರೆ ತುಂಬ ಚೆನ್ನಾಗಿ ಬೇಗ ಬರುತ್ತೆ. 10ರಿಂದ 15 ನಿಮಿಷ ಇಟ್ಟರೆ ಸಾಕು, ಬೆಂದಿದೆ. ಸ್ಪೂನ್ ಹಾಕಿ ನೋಡಿದರೆ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ. ಈಗ ಹೂವು ಥರನೇ ಇರುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಇದನ್ನೇ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. ನೋಡ್ತಾ ಇದ್ರಲ್ಲ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಯಾವುದೇ ಥರ ಅಂಟೋದಿಲ್ಲ, ಹಾರ್ಡ್ ಆಗಿರೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಥ್ಯಾಂಕ್ ಯು.